ಹಾಯ್ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ ಪವರ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು, ಸೊ ಏಕೆ ಯೂಸ್ ಮಾಡ್ತಾರೆ, ಎಲ್ಲಿ ಯೂಸ್ ಮಾಡ್ತಾರೆ ಅಂತ ಈ ವಿಡಿಯೋದಲ್ಲಿ ಫುಲ್ ಕಂಪ್ಲೀಟ್ ಎಕ್ಸ್ಪ್ಲೇನ್ ಮಾಡ್ತೀನಿ. ವಿಡಿಯೋ ಸ್ಕಿಪ್ ಮಾಡಿದ್ರೆ ಲಾಸ್ಟ್ ಗಂಟೆ ಫುಲ್ ಆಗಿ ನೋಡಿ, ಇಂಟ್ರೆಸ್ಟಿಂಗ್ ಆಗಿರುತ್ತೆ. ನೀವು ಏನಾದರೂ ನಮ್ಮ ಚಾನಲ್ ಫಸ್ಟ್ ಟೈಮ್ ವಿಡಿಯೋ ನೋಡ್ತಾ ಇದ್ರೆ ಕೆಳಗಡೆ ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರುವ ಬೆಲ್ ಐಕಾನ್ ಪ್ರೆಸ್ ಮಾಡಿ. ಇವಾಗ ಪವರ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು ಅಂತ ನೋಡೋಣ. ಪವರ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಇದೊಂದು ಸ್ಟಾಟಿಕ್ ಡಿವೈಸ್. ಹಂಗಂದ್ರೆ ಎಲೆಕ್ಟ್ರಿಕಲ್ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ ಒಂದು ಸರ್ಕ್ಯೂಟ್ ಇಂದ ಅನದರ್ ಸರ್ಕ್ಯೂಟ್ಗೆ ವಿತೌಟ್ ಚೇಂಜಿಂಗ್ ದ ಫ್ರೀಕ್ವೆನ್ಸಿನ ಚೇಂಜ್ ಮಾಡಲ್ಲ. ಒಂದು ಸರ್ಕ್ಯೂಟ್ ಇಂದ ಇನ್ನೊಂದು ಸರ್ಕ್ಯೂಟ್ಗೆ ಎಲೆಕ್ಟ್ರಿಕಲ್ ಎನರ್ಜಿನ ಟ್ರಾನ್ಸ್ಫರ್ ಮಾಡುತ್ತೆ. ಇದನ್ನೇ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಇದು ಎಲೆಕ್ಟ್ರೋ ಮ್ಯಾಗ್ನೆಟಿಕ್ ಇಂಡಕ್ಷನ್ ಪ್ರಿನ್ಸಿಪಲ್ ನ ಮೇಲೆ ವರ್ಕ್ ಆಗುತ್ತೆ ಮತ್ತು ವೋಲ್ಟೇಜ್ ನ ಎಸಿ ಮುಖಾಂತರ ಸ್ಟೆಪ್ ಡೌನ್ ಮತ್ತೆ ಸ್ಟೆಪ್ ಅಪ್ ಮಾಡುತ್ತೆ. ಈ ಪವರ್ ಟ್ರಾನ್ಸ್ಫಾರ್ಮರ್ ನ ಟ್ರಾನ್ಸ್ಮಿಷನ್, ಡಿಸ್ಟ್ರಿಬ್ಯೂಷನ್ ಮತ್ತು ಯುಟಿಲೈಸೇಷನ್ ಹಾಗೂ ಹಲವಾರು ಕಡೆ ಉಪಯೋಗಿಸುತ್ತಾರೆ. ಪವರ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಪವರ್ ಸಿಸ್ಟಮ್ ನೆಟ್ವರ್ಕ್ ನಲ್ಲಿ ಹೈ ವೋಲ್ಟೇಜ್ ಮತ್ತು ಕರೆಂಟ್ ನಲ್ಲಿ ಆಪರೇಟ್ ಆಗುತ್ತೆ. ಈ ಪವರ್ ಟ್ರಾನ್ಸ್ಫಾರ್ಮರ್ ಆಲ್ಮೋಸ್ಟ್ 2 or more ವೈಂಡಿಂಗ್ ನ ಹೊಂದಿರುತ್ತೆ ಅಥವಾ ಟ್ಯಾಪ್ ಅಂತ ಕರೀತಾರೆ. ಇದನ್ನ ಕೋರ್ ನ ಮ್ಯಾಗ್ನೆಟಿಕಲಿ ಕಪಲ್ ಮಾಡಿರ್ತಾರೆ ಫ್ರೆಂಡ್ಸ್. ಆ ಟ್ಯಾಪ್ ನ ಕಾಮನ್ ಆಗಿ ಈ ರೀತಿ ಇರುತ್ತೆ, ನೋಡಿರ್ಬೋದು ಅನ್ಕೋತೀನಿ ಟ್ಯಾಪ್ ವೈಂಡಿಂಗ್ ನ. ಸೊ ನೀವು ಟ್ಯಾಪ್ ಟ್ರಾನ್ಸ್ಫಾರ್ಮರ್ ನ ನೋಡಿದ್ರೆ ಕೆಳಗಡೆ ಕಮೆಂಟ್ ಬಾಕ್ಸ್ ಅಲ್ಲಿ ಕಮೆಂಟ್ ಮಾಡಿ ಎಸ್ ಅಂತ. ಸಪೋಸ್ ಲೋಡ್ ಸೈಡ್ ಏನಾದ್ರೂ ವೇರಿಯೇಷನ್ ಆದ್ರೆ ವೋಲ್ಟೇಜ್ ಅಥವಾ ಕರೆಂಟ್ ನಲ್ಲಿ ಆಟೋಮೆಟಿಕ್ ಆಗಿ ವೈಂಡಿಂಗ್ ಮೊದಲು ಚೇಂಜ್ ಆಗ್ತಾ ಇರುತ್ತೆ ಈ ಟ್ಯಾಪ್ ಚೇಂಜ್ ನ ಮುಖಾಂತರ. ಸೊ ಇದಕ್ಕೆ ಒಂದು ಆರ್ಟಿಟಿಸಿ ಪೆನ್ ನಲ್ಲಿ ಎವಿಆರ್ ರಿಲೇ ಸೆಟ್ಟಿಂಗ್ ಅಂತ ಇರುತ್ತೆ. ಆಲ್ರೆಡಿ ನಮ್ಮ ಚಾನಲ್ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಯಾವ ರೀತಿ ಎವಿಆರ್ ರಿಲೇ ಸೆಟ್ಟಿಂಗ್ ಮಾಡಬೇಕು ಅಂತ. ರಿಲೇ ಸೆಟ್ಟಿಂಗ್ ನ ಮುಖಾಂತರ ಈ ಟ್ಯಾಪ್ ಚೇಂಜಿಂಗ್ ಆಟೋಮೆಟಿಕ್ ಆಗಿ ಚೇಂಜ್ ಆಗ್ತಿರುತ್ತೆ ಡಿಪೆಂಡಿಂಗ್ ಅಪಾನ್ ದ ಲೋಡ್, ವೋಲ್ಟೇಜ್ ಅಂಡ್ ಕರೆಂಟ್ ವೇರಿಯೇಷನ್ ಮೇಲೆ. ಸೊ ನೆಕ್ಸ್ಟ್ ಈ ಟ್ರಾನ್ಸ್ಫಾರ್ಮರ್ ನ ಏಕೆ ಯೂಸ್ ಮಾಡ್ತಾರೆ ಅಂದ್ರೆ ಇದು ಟು ರಿಡ್ಯೂಸ್ ದ ಪವರ್ ಲಾಸಸ್ ಇನ್ ದ ಟ್ರಾನ್ಸ್ಮಿಷನ್ ಲೈನ್. ಹಂಗಂದ್ರೆ ಜನರೇಟ್ ಮಾಡಿರುವಂತ ವೋಲ್ಟೇಜ್ ಲೆವೆಲ್ ಬಂದು ಹಂಗೆ ನಾವು ಟ್ರಾನ್ಸ್ಫರ್ ಮಾಡಿದ್ರೆ ಅದರಲ್ಲಿ ಹೈ ಕರೆಂಟ್ ಮತ್ತೆ ಹೈ ಲೈನ್ ಲಾಸಸ್ ಆಗುತ್ತೆ. ಅದನ್ನ ಓಮಿಕ್ ವೈಂಡಿಂಗ್ ಲಾಸಸ್ ಅಂತ ಕರೀತಾರೆ. ಸೊ ಅಂತಹ ಲಾಸಸ್ ಆಗುತ್ತೆ. ಅದನ್ನ ರಿಡ್ಯೂಸ್ ಮಾಡಕ್ಕೆ ನಾವು ಹೈ ವೋಲ್ಟೇಜ್ ಆಗಿ ನಾವು ಕನ್ವರ್ಟ್ ಮಾಡಿ ನಾವು ಪವರ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡ್ಕೊಂಡು ಹೈ ವೋಲ್ಟೇಜ್ ಕನ್ವರ್ಟ್ ಮಾಡಿ ನಾವು ಪವರ್ ನ ಟ್ರಾನ್ಸ್ಮಿಷನ್ ಮಾಡ್ತೀವಿ. ಸೊ ಇದರಿಂದ ನಾವು ಪವರ್ ಲೈನ್ ನಲ್ಲಿ ಲಾಸಸ್ ನ ನಾವು ಕಡಿಮೆ ಮಾಡೋದು. ಸೊ ನೆಕ್ಸ್ಟ್ ಒಂದು ಟು ಪ್ರೊವೈಡ್ ಮಲ್ಟಿಪಲ್ ವೋಲ್ಟೇಜ್ ಲೆವೆಲ್ ಫಾರ್ ದ ಡಿಫ್ರೆಂಟ್ ಅಪ್ಲಿಕೇಶನ್. ಹಂಗಂದ್ರೆ ನಾವು ಟ್ಯಾಪ್ ಯೂಸ್ ಮಾಡುವಂತ ರೀಸನ್ ಇಂದ ಡಿಫ್ರೆಂಟ್ ಅಪ್ಲಿಕೇಶನ್ ನಲ್ಲಿ ಸೊ ಡಿಫ್ರೆಂಟ್ ವೋಲ್ಟೇಜ್ ನ ನಾವು ಕೊಡಬಹುದು. ಸರಿನಾ ಫ್ರೆಂಡ್ಸ್? ಯಾಕಂದ್ರೆ ನಾವು ವೋಲ್ಟೇಜ್ ಎವಿಆರ್ ಸೆಟ್ ಮಾಡ್ಕೊಂಡು ನಾವು ಎಷ್ಟು ವೋಲ್ಟೇಜ್ ಬೇಕೋ ಅಷ್ಟು ವೋಲ್ಟೇಜ್ ನ ನಾವು ಕೊಡಬಹುದು ಡಿಫ್ರೆಂಟ್ ಅಪ್ಲಿಕೇಶನ್ ಗೆ. ಸೊ ನೆಕ್ಸ್ಟ್ ಟೈಪ್ಸ್ ಆಫ್ ಪವರ್ ಟ್ರಾನ್ಸ್ಫಾರ್ಮರ್ ಅಂತ ಬಂದ್ರೆ, ಸೊ ಫಸ್ಟ್ ಒನ್ ಸ್ಟೆಪ್ ಅಪ್ ಅಂಡ್ ಸ್ಟೆಪ್ ಡೌನ್ ಟ್ರಾನ್ಸ್ಫಾರ್ಮರ್ ಅಂತ, ಪವರ್ ಟ್ರಾನ್ಸ್ಫಾರ್ಮರ್ ಅಂತ. ಸೊ ನಾ ಆಲ್ರೆಡಿ ಹೇಳಿದಂಗೆ ಸ್ಟೆಪ್ ಅಪ್ ಅಂದ್ರೆ ಕಾಮನ್ ಆಗಿ ಜನರೇಟಿಂಗ್ ಸ್ಟೇಷನ್ ಅಲ್ಲಿ ಮತ್ತೆ ಟ್ರಾನ್ಸ್ಮಿಷನ್ ಪ್ರೈಮರಿ ಟ್ರಾನ್ಸ್ಮಿಷನ್ ಸಬ್ಸ್ಟೇಷನ್ ಗಳಲ್ಲಿ ಈ ಸ್ಟೆಪ್ ಅಪ್ ಟ್ರಾನ್ಸ್ಫಾರ್ಮರ್ ನ ಪವರ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡ್ತಾರೆ. ಸ್ಟೆಪ್ ಡೌನ್ ಪವರ್ ಟ್ರಾನ್ಸ್ಫಾರ್ಮರ್ ನ ಎಲ್ಲಿ ಯೂಸ್ ಮಾಡ್ತಾರೆ ಅಂದ್ರೆ, ಸೊ ನಿಮ್ಮ ಊರಿನಲ್ಲಿರುವಂತಹ ಒಂದು ಸಬ್ಸ್ಟೇಷನ್ ಇರುತ್ತಲ್ಲ, ಸೊ ಅಲ್ಲಿ ಈ ಪವರ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡಿದ್ರೆ ಅದು ಸ್ಟೆಪ್ ಡೌನ್ ಪವರ್ ಟ್ರಾನ್ಸ್ಫಾರ್ಮರ್ ಇರುತ್ತೆ. ಅದ್ ಬಂದು ಏನ್ ಮಾಡುತ್ತೆ ಅಂದ್ರೆ 66 ಅಥವಾ 33 kV ಇಂದ 11 kV ಗೆ ಕನ್ವರ್ಟ್ ಮಾಡ್ತಾರೆ. ಸೊ ನೆಕ್ಸ್ಟ್ ಒಂದು ಬಂದು ಸಿಂಗಲ್ ಫೇಸ್ ಟು 3 ಫೇಸ್ ಪವರ್ ಟ್ರಾನ್ಸ್ಫಾರ್ಮರ್. ಈ ಪವರ್ ಟ್ರಾನ್ಸ್ಫಾರ್ಮರ್ ಒಂದು ಸಿಂಗಲ್ ಫೇಸ್ ನಲ್ಲೂ ಅವೈಲೇಬಲ್ ಐತೆ, ಅದೇ ರೀತಿ 3 ಫೇಸ್ ನಲ್ಲೂ ಅವೈಲೇಬಲ್ ಐತೆ. ಕಾಮನ್ ಆಗಿ ನೀವು ಆಲ್ಮೋಸ್ಟ್ 3 ಫೇಸ್ ಪವರ್ ಟ್ರಾನ್ಸ್ಫಾರ್ಮರ್ ನೋಡಿರ್ತೀರಿ. ಮೂರನೇದು ಬಂದು ಡಿಸ್ಟ್ರಿಬ್ಯೂಷನ್ ಅಂಡ್ ಪವರ್ ಟ್ರಾನ್ಸ್ಫಾರ್ಮರ್. ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಅಂದ್ರೆ, ಸೊ ನಿಮ್ಮ ಮನೆಗೆ ಯಾವ ಟ್ರಾನ್ಸ್ಫಾರ್ಮರ್ ಇಂದ ಪವರ್ ಸಪ್ಲೈ ಬರ್ತಿದೆಯೋ ಅದನ್ನೇ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಅಂತ ಕರೀತಾರೆ. ಪವರ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಸಬ್ಸ್ಟೇಷನ್ ನಲ್ಲಿ ಯೂಸ್ ಮಾಡ್ತಾರಲ್ಲ, ಸೊ ಅದೇ ಪವರ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ. ಸೊ ನಾಲ್ಕನೇದು ಬಂದು ಇನ್ಸ್ಟ್ರುಮೆಂಟೇಷನ್ ಟ್ರಾನ್ಸ್ಫಾರ್ಮರ್. ಈ ಇನ್ಸ್ಟ್ರುಮೆಂಟೇಷನ್ ಟ್ರಾನ್ಸ್ಫಾರ್ಮರ್ ಅಂತ ಬಂದ್ರೆ ಇದರಲ್ಲಿ ಮೇನ್ ಆಗಿ 2 ಟೈಪ್ಸ್ ಇರುತ್ತೆ, ಒಂದು ಸಿಟಿ ಒಂದು ಪಿಟಿ. ಸಿಟಿ ಅಂದ್ರೆ ಕರೆಂಟ್ ಟ್ರಾನ್ಸ್ಫಾರ್ಮರ್ ಅಂತ, ಪಿಟಿ ಅಂದ್ರೆ ಪೊಟೆನ್ಶಿಯಲ್ ಟ್ರಾನ್ಸ್ಫಾರ್ಮರ್ ಅಂತ. ಏನ್ ರೀಸನ್ ಗೋಸ್ಕರ ಯೂಸ್ ಮಾಡ್ತಾರೆ ಅಂದ್ರೆ ಹೈ ವೋಲ್ಟೇಜ್ ಮತ್ತೆ ಹೈ ಕರೆಂಟ್ ನ ಮೆಜರ್ ಮಾಡಲು ಸಿಟಿ ಮತ್ತೆ ಪಿಟಿ ನ ಯೂಸ್ ಮಾಡ್ತಾರೆ. ಸೊ ಮತ್ತೆ ಕೆಲವೊಂದು ಇನ್ಸ್ಟ್ರೂಮೆಂಟ್ ನ ಯೂಸ್ ಮಾಡೋರು ನಾವು ಇನ್ಸ್ಟ್ರುಮೆಂಟೇಷನ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡ್ತೀವಿ. ಲೈಕ್ ರಿಲೇ ಆಗಿರ್ಬೋದು. ಸೊ ಅಂತೆಲ್ಲ ಕಂಟ್ರೋಲ್ ಮಾಡಕ್ಕೆ ಈ ಇನ್ಸ್ಟ್ರುಮೆಂಟೇಷನ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡ್ತೀವಿ. ಸೊ ಐದನೇದು ಬಂದು ಆಯಿಲ್ಡ್ ಕೂಲ್ಡ್ ಮತ್ತೆ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್. ಆಯಿಲ್ಡ್ ಕೂಲ್ಡ್ ಅಂದ್ರೆ, ಸೊ ನಾವು ಒಂದು ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡಿದ್ರೆ ಅದು ಖಂಡಿತ ಹೀಟ್ ಆಗುತ್ತೆ. ಅದನ್ನ ಕೂಲ್ ಮಾಡಬೇಕು ಅಂದ್ರೆ ನಾವು ಒಳ್ಳೆ ಇನ್ಸಿನಲ್ಲಿ ಆಯಿಲ್ ನ ಯೂಸ್ ಮಾಡ್ತೀವಿ. ಆ ಆಯಿಲ್ ಎಂಬುದು ಮಿನರಲ್ ಆಯಿಲ್ ಅಂತ. ಸೊ ಅದೊಂದು ಟೈಪ್ ಆಗಿರುತ್ತದೆ ಆಯಿಲ್ಡ್ ಕೂಲ್ಡ್ ಅಂತ. ಸರಿನಾ? ಕಾಮನ್ ಆಗಿ ಪವರ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ. ಮತ್ತೆ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಒಳ್ಳೆ ವ್ಯಾಕ್ಯೂಮ್ ಮತ್ತೆ ಕ್ಯಾಸ್ಟ್ ರೀಜನ್ ಟೈಪ್ ಆಫ್ ಯೂಸ್ ಮಾಡಿ ನಾವು ಡ್ರೈ ಟ್ರಾನ್ಸ್ಫಾರ್ಮರ್ ಅಂತ ಕರಿತೀವಿ. ಸೊ ಇದು ಕಾಮನ್ ಆಗಿ ಇಂಡಸ್ಟ್ರಿ ಇನ್ಸೈಡ್ ನಲ್ಲಿ ಯೂಸ್ ಮಾಡ್ತಾರೆ. ಆಲ್ಮೋಸ್ಟ್ ಇದು ಇಂಡೋರ್ ನಲ್ಲಿ ಯೂಸ್ ಮಾಡ್ತಾರೆ ಈ ಡ್ರೈ ಟೈಪ್ ಆಫ್ ಟ್ರಾನ್ಸ್ಫಾರ್ಮರ್ ನ. ಸೊ ಇದರಲ್ಲೂ ಕೂಡ ಅಷ್ಟೇ ಪವರ್ ಟ್ರಾನ್ಸ್ಫಾರ್ಮರ್ ಐತೆ ಹೆವಿ ರೇಟಿಂಗ್ ಲೈಕ್ 12.5 MVA ಗಂಟ ಕ್ಯಾಸ್ಟ್ ರೀಜನ್
ಟ್ರೇ ಟೈಪ್ ಟ್ರಾನ್ಸ್ಫಾರ್ಮರ್ ಐತೆ. ಆಲ್ರೆಡಿ ನಮ್ಮ ಚಾನಲ್ ಅಲ್ಲಿ ಟ್ರೇ ಟೈಪ್ ಟ್ರಾನ್ಸ್ಫಾರ್ಮರ್ ಅಂದ್ರೆ ಏನು ಅಂತ ವಿಡಿಯೋ ಅಪ್ಲೋಡ್ ಮಾಡಿದೀನಿ. ನೋಡಿಲ್ಲ ಅಂದ್ರೆ ಆ ವಿಡಿಯೋನ ಕೂಡ ಡಿಸ್ಕ್ರಿಪ್ಷನ್ ಲಿಂಕ್ ಕೊಡ್ತೀನಿ, ಕ್ಲಿಕ್ ಮಾಡಿ ಫುಲ್ ಕಂಪ್ಲೀಟ್ ನೋಡಿ. ಸೊ ನೆಕ್ಸ್ಟ್ ಬಂದು ಕೋರ್ ಅಂಡ್ ಶೆಲ್ ಟೈಪ್. ಸೊ ನೀವು ಕೋರ್ ಅಂಡ್ ಶೆಲ್ ಟೈಪ್ ಅಂತ ಬಂದ್ರೆ ಕಾಮನ್ ಆಗಿ ಆಂಪ್ಲಿಫೈರ್ ನೋಡುವಂಥದ್ದು ಶೆಲ್ ಟೈಪ್ ಆಗಿರುತ್ತೆ. ಸೊ ಕೋರ್ ಟೈಪ್ ಅಂತ ಬಂದ್ರೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ಆಗಿರುತ್ತೆ. ಸೊ ನೀವು ಆಲ್ಮೋಸ್ಟ್ ನೋಡಿರಬಹುದು. ಸೊ ನೆಕ್ಸ್ಟ್ ಒಂದು ಔಟ್ಡೋರ್ ಅಂಡ್ ಇಂಡೋರ್ ಟೈಪ್. ಔಟ್ಡೋರ್ ಟೈಪ್ ಅಂದ್ರೆ ಪವರ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡ್ತೀವಿ, ಮತ್ತೆ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ನ. ಸೊ ಕೆಲವೊಂದು ಕಡೆ ಇಂಡೋರ್ ಟೈಪ್ ನಲ್ಲಿ ಡಿಸ್ಟ್ರಿಬ್ಯೂಷನ್ ಟ್ರಾನ್ಸ್ಫಾರ್ಮರ್ ನ ಯೂಸ್ ಮಾಡ್ತೀವಿ, ಮೈನ್ ಆಗಿ ಡ್ರೈ ಟೈಪ್ ಟ್ರಾನ್ಸ್ಫಾರ್ಮರ್ ನ ಇಂಡೋರ್ ನಲ್ಲಿ ಯೂಸ್ ಮಾಡ್ತೀವಿ. ಸೊ ಇಷ್ಟ ಫ್ರೆಂಡ್ಸ್, ನಾನು ಎಕ್ಸ್ಪ್ಲೇನ್ ಮಾಡಿರುವಂತಹ ವಿಧಾನ ನಿಮ್ಗೆ ಇಷ್ಟ ಆಗಿದ್ರೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಇದೇ ರೀತಿ ಅಪ್ಡೇಟ್ ನ ಕೊಡ್ತಾ ಇರ್ತೀನಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.